ಡ್ರೀಮ್ಸ್ ಇಷ್ಟಪಡ್ತೀರಾ? ನನಗೆ 5 ರೂಪಾಯಿನ ಬಟ್ಲ ಐಸ್ ಕ್ರೀಮ್ ಬಿಟ್ಟರೆ ಇಷ್ಟ. ಏನೋ ಅದು ಮದುವೆ ಮನೇಲಿ ಕೊಡ್ತಾರಲ್ಲ ಅದೇ ಆಂಟಿ ಲಾಸ್ಟಲ್ಲಿ ಇಳಿಯೋ ಮೂಮೆಂಟಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರನೂ ಕೂಡ ಜಗಳ ಆಡಿದ್ರು. ಏನು ಅಂತ ಅಂದರೆ ನಾವು ಇಳಿಯೋದ್ರಿಂದ ಇಲ್ಲಿ ಬೆಳಕಿಲ್ಲ, ಸೊ ನಾನು ಇಷ್ಟೇ ಕಾಣಿಸೋದು, ಇದ್ರ ಮೇಲೆ ಕಾಣಿಸೋ ಅಷ್ಟು ಬೆಳಕು ನಾನಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮನ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ಕಸಿನ್ ತಂಗಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಬಸ್ಸಲ್ಲಿ. ಸೊ ಫ್ರೀ ಟಿಕೆಟ್ ಇರಬೇಕಾದ್ರೆ ಯಾಕೆ ವೇಸ್ಟ್ ಮಾಡ್ಕೊಬೇಕು ಅಂತ. ಸೊ ಹೇಗಿರುತ್ತೆ ಇವತ್ತು ನಮ್ಮ ಜರ್ನಿ, ಹಾಗೆ ಪ್ರತಿಯೊಂದು ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮ್. ಬಸ್ ಸ್ಟ್ಯಾಂಡಿಂಗೇನೋ ಬೇಗ ಬಂದ್ವಿ, ಬಟ್ ಬೇಗ ಬಂದ್ರೂ 3-4 ಬಸ್ನ ಸ್ಕಿಪ್ ಮಾಡಿಬಿಟ್ಟು ಕೊನೆಗೆ ಬೇರೆ ಬಸ್ನ ಹತ್ತಿದ್ವಿ. ಯಾಕಂದರೆ ಅಷ್ಟು ಬಸ್ ಸ್ಟ್ಯಾಂಡ್ನಲ್ಲಿ ರಶ್ ಇತ್ತು. ಯಾವ ಬಸ್ಸಿಗೆ ಹತ್ತಬೇಕು ಅಂದರೂ ಫುಲ್ ರಶ್ ಇರ್ತಿತ್ತು. ಬಸ್ ಇವಾಗ ಹೊರಡ್ತಾ ಇದೆ. ಮುಂದ್ಗಡೆ ಕೂತಿರೋ ಆಂಟಿ ಪಾಪ ಒಂದು ಅಣ್ಣ ಬಂದು ಕೂತಿತ್ತು. ಅವ್ರಿಗೆ ನಾನು ಬ್ಯಾಗ್ ಹಾಕಿದ್ದೆ ಹಾಗೆ ಹೀಗೆ ಅಂತ ಹೇಳಿ ಜಗಳ ಮಾಡಿದ್ರು. ಸೀರಿಯಸ್ಲಿ ಡಿಸ್ಕಸ್ಟಿಂಗ್ ಅನ್ನಿಸ್ತು. ಬಸ್ಸಿಗೆ ಹತ್ತು ಬಂದು ಕೂತ್ಕೊಳ್ಳೋರ್ಗಿಂತ ಸೀಟ್ ಹಾಕೋರೇ ಗ್ರೇಟಾ. ಮುಂದ್ಗಡೆನೆ ಕೂತಿದ್ದಾರೆ, ಕೇಳಿಸ್ಕೊಂಡ್ರೆ ನಮ್ಮಿಬ್ರು ಬಸ್ಸಿಂದ ಒದ್ದಾಚೆಗೆ ಹಾಕ್ತಾರೆ. ಅಯ್ಯೋ ಕೇಳಿಸ್ಕೊಡ್ಲಿ, ನಮಗೇನು, ನಾವು ಟಿಕೆಟ್ ತೊಗೊಂಡೇ ಬರ್ತಾ ಇರೋದು. ಯಾರಾದರೂ ಸಿದ್ದರಾಮಯ್ಯ ಫ್ರೀ ಟಿಕೆಟಾಗಿ ಹೋಗ್ತಾ ಇದ್ದಾರೆ. ಇನ್ನೊಂದು ಜನ ಈ ಥರ ಹೋಗೋದು ಎಲ್ಲೆಲ್ಲಿಗೆ ಹೇಳ್ತಾನೆ, ಒಂದು ಬೀಗ್ರೂಟಕ್ಕೆ ಈ ಥರ ನುಗ್ಗಿ ಹೋಗೋದು, ಇನ್ನೊಂದು ಬಸ್ ಹತ್ತಕ್ಕೆ. ಗಾಯ್ಸ್ ಇವಾಗ ಬ್ರೇಕ್ ಕೊಡ್ತಾರಲ್ಲ, ನಿಲ್ಲಿಸ್ತಾರಲ್ಲ ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ನಾವೇನು ತಿಂದ್ವಿ, ಕಲ್ಲಂಗಡಿ ಹಣ್ಣು ತಿಂದ್ವಿ. ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದ್ವಿ. ಸುಸ್ತಾಗ್ತಾಯಿದೆ. ಇಲ್ಲಿ ಏನು ವೀಡಿಯೋ ಮಾಡೋಕ್ಕೇನು ಕಂಟೆಂಟೇ ಇಲ್ಲ ಗಾಯ್ಸ್. ಏನು ಮಾಡೋಣ. ಕೊಂಟೆ ಬಸ್ ಸ್ಟಾಪ್ ಹತ್ರ ಇಳ್ದಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಹೇಳ್ತೀವಿ ಏನಾಯಿತು ಸೀನ್ಸ್ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಒಳ್ಳೆಯದೇ ಆಯಿತು. ಏನಾಯಿತು ಅದು ಒಳ್ಳೆಯದೇ ಆಯಿತು. ಈಗ ಬಾಬಾ ಬರ್ತಿದ್ದಾರೆ, ಬಂದಮೇಲೆ ಕಾರಲ್ಲಿ ಕುತ್ಕೊಂಡು ಮನೆಗೆ ಹೋಗ್ತಾ ಹೇಳ್ತೀನಿ ಏನಾಯಿತು ಸೀನ್ಸ್ಗಳು ಅಂತ ಹೇಳಿ. ದೆನ್ 5 ಮಿನಿಟ್ಸ್ಗೆ ಬಾಬಾ ಬಂದರು. ಬಟ್ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಯಾಕಂದರೆ ತಿಂಡಿ ತಿಂದಿರಲಿಲ್ವಲ್ಲ. ಸೊ ಫಸ್ಟು ಮನೆಗೆ ಹೋಗ್ಬಿಟ್ಟು ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಆಮೇಲೆ ಏನಿದ್ರು ವೀಡಿಯೋ ಮಾಡೋಣ ಅಂತ ಹೇಳಿ ಫಸ್ಟು ಮನೆಗೆ ಹೊರಟ್ವಿ. ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. ಬಂದ ತಕ್ಷಣ ಅಕ್ಕ ಪಾಪಗೆ ಟಿಫಿನ್ ತಿನ್ನಿಸ್ತಾ ಇದ್ಲು ಕಾಂಪೌಂಡಲ್ಲಿ. ಅವ್ನು ನಮ್ಮನ್ನು ನೋಡಿ ಫುಲ್ ಗಾಬರಿ ಆಗೋಗ್ಬಿಟ್ಟ. ಯಾವುದೋ ಏಲಿಯನ್ಸ್ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಅನ್ನೋ ಥರ. ಯಾಕಂದರೆ ತುಂಬ ದಿನಗಳಾದಮೇಲೆ ನಮ್ಮನ್ನು ನೋಡಿದ್ನಲ್ಲ. ಹಾಗೆ ಟಿಫಿನ್ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಸ್ತ್ರೀ 2 ಮೂವಿ ನೋಡಿದ್ವಿ. ಅದೆಲ್ಲ ಆದಮೇಲೆ ನಿದ್ದೆ ಮಾಡಿರೋದೇ ಗೊತ್ತಾಗಿಲ್ಲ ನಮಗೆ. ಹಾಯ್ ಗಾಯ್ಸ್, ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 5 o'clock ಆಗಿದೆ. ನಾನು ಬ್ಲಾಗ್ ಎಂಡ್ ಮಾಡಿದಾಗ ಯಾವಾಗ 11 ಆಗಿತ್ತು. ಇಲ್ಲಿಗೆ ಬಂದು ರೀಚ್ ಆದಾಗ ಆವಾಗಲೇ ನಾನು ಒಂದು ಇನ್ಸಿಡೆಂಟ್ನ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಅದು ಏನಪ್ಪ ಅಂತಂದರೆ, ನಾವು ಬಸ್ ಹತ್ತಿದಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಅಲ್ವಾ, ಲೈಕ್ ಒಂದು ಆಂಟಿ ಒಂದು ಸೀಟಿಗೋಸ್ಕರ ಒಬ್ಬ ವ್ಯಕ್ತಿ ಹತ್ರ ಜಗಳ ಆಡಿದ್ರು ಅಂತ ಹೇಳಿ. ಅದೇ ಆಂಟಿ ಲಾಸ್ಟಲ್ಲಿ ಇಳಿಯೋ ಮೂಮೆಂಟಲ್ಲಿ ಬಂದುಬಿಟ್ಟು ನಮ್ಮ ಹತ್ರನೂ ಕೂಡ ಜಗಳ ಆಡಿದ್ರು. ಏನು ಅಂತ ಅಂದರೆ, ನಾವು ಇಳಿಯೋ ಮೂಮೆಂಟಲ್ಲಿ ನಾನು ನನ್ನ ತಂಗಿ ಆಲ್ರೆಡಿ ಫಸ್ಟ್ ಹೋಗಿ ಮುಂದೆ ನಿಂತಿದ್ವಿ ಡ್ರೈವರ್ ಹತ್ರ. ಯಾಕಂದರೆ ಅವ್ರು ಹೇಳಿದರು ನಿಮ್ಮ ಸ್ಟಾಪ್ ಬಂದಾಗ ನಾನು ಹೇಳ್ತೀನಿ, ನೆಲಮಂಗಲ ಬಂದಾಗ ಬಂದು ಮುಂದೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾವು ಹೋಗಿ ನಿಂತ್ಬಿಟ್ಟಿದ್ವಿ. ಆ ಆಂಟಿನೂ ಹಿಂದೆಯಿಂದ ಬಂದರು. ಆ್ಯಂಡ್ ಶಿ ಲಿಟ್ರಲಿ ಪುಶ್ಡ್ ಮೀ ಆ್ಯಂಡ್ ಮೈ ಸಿಸ್ಟರ್ ಅಲ್ವಾ. ನನ್ನ ತಂಗಿ ಆ ಕಡೆಗೆ ಹೋಗಿ ಆ ಕಡೆ ನಿಂತ್ಕೊಂಡ್ಲು, ನಾನು ಈ ಕಡೆಗೆ ಬಿದ್ದೆ. ಯಾಕಂದರೆ ಬ್ಯಾಗ್ ಒಂದು ಸೈಡ್ ಹಾಕಿದ್ದರಿಂದ ಆ ಬ್ಯಾಗ್ ಭಾರ ಇದ್ದಿದ್ದರಿಂದ ನನ್ನ ಹಿಂದೆ ಕೂತಿರೋ ಪ್ಯಾಸೆಂಜರ್ ಮೇಲೆ ಬಿದ್ದುಬಿಟ್ಟೆ. ಅಲ್ಲಿ ಏನಾಯಿತು ಅಂತಂದರೆ, ನನಗೆ ಈ ಫುಲ್ ರೈಟ್ ಸೈಡ್ ಪೇನ್ ಬಂತು. ನಾನು ಹೇಳಿದೆ, ಆಂಟಿ ನೀವೇನು ಇವಾಗ ಇಳಿತೀರಾ ಅಂತ ಕಾಮಾಗಿ ಸ್ಲೋ ಆಗಿ ಕೇಳಿದೆ. ನಾನು ಶಿ ವಾಸ್ ಲೈಕ್, ಇಲ್ಲ ಇವಾಗ ಇಳಿಯೋಲ್ಲ, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿತೀನಿ. ದೆನ್ ನಾನು ಹೇಳಿದೆ, ಆಂಟಿ ನಾವು ನೆಕ್ಸ್ಟ್ ಸ್ಟಾಪಲ್ಲೇ ಇಳಿಯೋದು. ಸೊ ನೀವು ಹೀಗೆ ಬಂದು ಪುಷ್ ಮಾಡಿದ್ರೆ ಹೇಗೆ, ನಾವು ಜಾಗ ಬಿಡ್ತೀವಿ, ಸ್ವಲ್ಪ ಹಿಂದೆ ಹೋಗಿ ಐಸೆ. ದೆನ್ ಶಿ ವಾಸ್ ಜಸ್ಟ್ ಲುಕಿಂಗ್ ಅಟ್ ಮೈ ಫೇಸ್. ನಾನು ಹೇಳಿದೆ, ಆಂಟಿ ಹಿಂಗೆ ನಿಂತ್ಕೊಂಡ್ರೆ ನಾನು ಹೆಂಗೆ ನಿಂತ್ಕೊಳ್ಳಿ ಅಂತ ಹೇಳಿದೆ. ಯಾಕಂದರೆ ನಾನು ಹೀಗೆ ಒಂದು ಸೈಡ್ ವಾಲ್ಕೊಂಡ್ಬಿಟ್ಟಿದ್ದೀನಿ, ಫುಲ್ ಒಂದು ಸೈಡ್ ಲೀನ್ ಆಗಿಬಿಟ್ಟಿದ್ದೀನಿ. ನಂಗೆ ನಿಲ್ಲಕ್ಕಾಗ್ತಿಲ್ಲ, ಯಾಕಂದರೆ ಫುಲ್ ಬ್ಯಾಗ್ ಭಾರ ಹಿಂದೆ ಎಳಿತಾ ಇದೆ. ಸೊ ನಾನು ಹಂಗೆ ಕೇಳಿದ್ದಕ್ಕೆ ಶಿ ಸೆಡ್, ಇವಾಗ ಹಿಂಗೆ ನಿಂತ್ಕೊಂಡಿದ್ಯಾ, ಹಂಗೆ ನಿಂತ್ಕೋ. ದೆನ್ ನನಗೆ ಸಿಟ್ಟು ಫುಲ್ ಮೇಲೆ ಬಂದುಬಿಡ್ತು. ಅವಾಗ ನಾನು ಹೇಳಿದೆ, ಕಣ್ಣು ಕಾಣಿಸ್ತಾ ಇದೆಯಾ, ಕಣ್ಣು ಕಾಣಿಸಿದ್ರು ಕಾಣಿಸ್ದಿಲ್ಲ ಥರ ಹಾಡ್ತಾ ಇದ್ದೀರಾ ಅಂತ. ದೆನ್ ಶಿ ವಾಸ್ ಲೈಕ್, ಏನು ಆ ಥರ. ನಾನು ಹೇಳಿದೆ, ಅಲ್ಲ ಕಣ್ಣು ಕಾಣಿಸ್ತಾ ಇದ್ದಿದ್ರೆ ನಾನು ಈ ಥರ ವಾಲ್ಕೊಂಡು ನಿಂತಿದ್ದೀನಿ, ಅದು ನೋಡಿದ್ರು ನೀವು ಅದು ಹೆಂಗೆ ಹೀಗೆ ನಿಂತ್ಕೊಂಡಿದ್ಯಾ ನಿಂತ್ಕೊ ಅಂತ ಹೇಳ್ತೀರಾ. ನಾವು ಫಸ್ಟ್ ಬಂದು ನಿಂತಿರೋದು, ಹೋಗಿ ಹಿಂದೆ ನಿಂತ್ಕೊಳ್ಳಿ ಅಂತಂದೆ. ಯಾಕೆ ಅವ್ರು ಬೆಳಗ್ಗೆ ಸೀಟ್ಗೋಸ್ಕರ ಫಸ್ಟ್ ನಾನು ಹಾಕಿದ್ದೆ ಅಂತ ಹೇಳಿ ಆ ಹುಡುಗನ ಹತ್ರ ಜಗಳ ಆಡಿದ್ರಲ್ವ, ಅದು ಹಂಗೆ ನಾವು ಇವಾಗ ಫಸ್ಟ್ ಬಂದು ನಿಂತಿದ್ದೀವಿ ಅಲ್ವ, ನಾವು ಜಗಳ ಆಡಿದ್ರೆ ಅದನ್ನು ಯಾಕೆ ಅವ್ರು ತಗೊಳ್ಳಲ್ಲ, ತಗೋಬೇಕು. ಅವಾಗ ಅನ್ನಿಸ್ತು, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಸೇಮ್ ಥಿಂಗ್ ಆ ಆಂಟಿ ಹತ್ರ ಆಯಿತು. ಶಿ ಲಿಟ್ರಲಿ ಪುಶ್ಡ್ ಅಸ್. ಫಸ್ಟ್ ನಾನು ಅವ್ರ ಏಜಿಗೆ ಮರ್ಯಾದೆ ಕೊಟ್ಟು ಕಾಮಾಗಿ ಕೂಲಾಗಿ ಕೇಳಿದೆ. ವೆನ್ ಶಿ ಸೈಡ್ ಈಗ ಹೆಂಗೆ ನಿಂತ್ಕೊಂಡಿದ್ದೆ ಹಂಗೆ ನಿಂತ್ಕೋ, ಅದು ಈ ಥರ ಹಿಂಗೆ ಈ ಥರ 5 ನಿಮಿಷ ನಿಂತ್ಕೊಳ್ಳೋಕ್ಕಾಗತ್ತಾ. ಆವಾಗ ಸಿಟ್ಟು ಬಂದು ಐ ಸ್ಕ್ರೀಮ್ಡ್ ಆನ್ ಹರ್. ದೆನ್ ಶಿ ಜಿಪ್ಡ್ ಹರ್ ಮೌತ್ ಆ್ಯಂಡ್ ಶಿ ವೆಂಟ್ ಬ್ಯಾಕ್ ಆ್ಯಂಡ್ ಶಿ ಸ್ಟುಡ್. ಸೊ ಈ ಇನ್ಸಿಡೆಂಟ್ನೇ ಹೇಳ್ಬೇಕು ಅಂತ ಬಂದಿದ್ದು. ಇವಾಗ ಬಂದಮೇಲೆ ವಿ ಏಟ್ ಟಿಫನ್, ವಿ ಏಟ್ ಲಂಚ್, ವಿ ಸಾ ಸ್ತ್ರೀ 2 ಮೂವಿನ ನೋಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಮಲಗಿದ್ವಿ, ಎದ್ವಿ.
ಇವಾಗ ನೋಡಬೇಕು ಆಚೆ ಹೋಗ್ತೀವ ಹೋಗಲ್ವ ಅಂತ. ಅಕಸ್ಮಾತ್ ನಾವೇನಾದರೂ ಆಚೆ ಹೋದರೆ ಐ ಕಂಟಿನ್ಯೂ ದ ವಿಡಿಯೋ. ಇಫ್ ಐ ವಿಲ್ ನಾಟ್ ದೆನ್ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಗಾಯ್ಸ್. ಇವಾಗ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಬಿಕಾಸ್ ಕತ್ಲೆ ಆಗಿರೋದ್ರಿಂದ ಇಲ್ಲಿ ಬೆಳಕಿಲ್ಲ, ಸೊ ನಾನು ಇಷ್ಟೇ ಕಾಣಿಸೋದು. ಇದ್ರ ಮೇಲೆ ಕಾಣಿಸೋ ಅಷ್ಟು ಬೆಳಕು ನಾನಿಲ್ಲ. ಸೊ ನೋಡೋಣ. ಇವಾಗ ಅದು ಯಾವುದೋ ಫಸ್ಟ್ ಈಸಿ ಬೈ ಅಂತ ಇದೆ ಅಂತೆ, ಅವ್ರ ಮನೆ ನಿಯರ್ ಬೈ. ಸೊ ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಕಾಣಿಸ್ತಾ ಇದೆ. ಮಾಡ್ತಾ ಇದ್ದೀನಿ. ಬಾಬಾ ಕಾಂತಿ ಪೇಣಿ ಸಿಗಲ್ವಾ? ಲೈಕ್ ಇವಾಗ ಫಸ್ಟು ನಾವು ತಿನ್ನೋಣ ಅಂದ್ಕೊಂಡ್ವಿ, ಬಟ್ ಬೇಡ, ಫಸ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದ್ಮೇಲೆ ಸ್ವಲ್ಪ ಸುಸ್ತಾದಂಗೆಲ್ಲ ಆಮೇಲೆ ತಿನ್ನೋಣ ಅಂತ. ಅದು ಪೋಲಾರ್ ಬೇರು ಪೋಲಾರ್ ಬೇರು ತಿಂದೆ ಅಂತ ಹೇಳ್ದಲ್ಲೇ, ಸಕ್ಕತ್ತಾಗಿತ್ತು ಪೋಲಾರ್ ಬೇರು, ಬಟ್ ರೇಟ್ ಜಾಸ್ತಿ. ಅದೇನು ಐಸ್ ಕ್ರೀಮ್ಸ್ ಇಷ್ಟಪಡ್ತೀರಾ? ನನಗೆ 5 ರೂಪಾಯಿನ ಬಟ್ಲ ಐಸ್ ಕ್ರೀಮ್ ಬಿಟ್ಟರೆ ಇಷ್ಟ. ಏನೋ ಅದು ಮದುವೆ ಮನೇಲಿ ಕೊಡ್ತಾರಲ್ಲ, ಹೆಂಗೆ ಪರವಾಗಿಲ್ವಾ? ಆ ಶಾಪ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ ಚೆನ್ನಾಗಿತ್ತು, ಬಟ್ ಬಂದಿದ್ದು ಇವಳಿಗೆ ಅಂತ ಶಾಪ್ ಮಾಡೋಕ್ಕೆ. ಬಟ್ ನಾನೇ ಅಲ್ಲಿ 1 2 3 ಟಾಪ್ಸ್ ಪ್ಯಾಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟೆ. ಅವಳು ಒಂದೂ ತೊಗೊಳ್ಲಿಲ್ಲ, ಅವಳಿಗೆ ಇಷ್ಟ ಆಗಲಿಲ್ಲ, ಬಟ್ ನನಗೆಲ್ಲ ಇಷ್ಟ ಆಯಿತು. ಸೀರಿಯಸ್ಲಿ ಎಂತೆಂಥ ಟಾಪ್ಸ್ ಇದೆ, ಬಟ್ ಯಾವುದು ಇವಳಿಗೆ ಇಷ್ಟ ಆಗ್ತಿಲ್ವಾ? ನೆಕ್ಸ್ಟ್ ಇವಾಗ ಅಲ್ಲೂ ಅವಳೇನು ಪರ್ಚೇಸ್ ಮಾಡಲಿಲ್ಲ ಈಸಿ ಬೈಯಲ್ಲಿ, ಯಾಕಂದರೆ ಅವಳಿಗೆ ಟೇಸ್ಟ್ ಬರೋ ಥರ ಅವಳಿಗೇನೂ ಅಲ್ಲಿ ಸಿಕ್ಕಲಿಲ್ಲ. ಬಟ್ ಆಬ್ವಿಯಸ್ಲಿ ಎಲ್ಲರ ಟೇಸ್ಟು ಒಂದೇ ಥರ ಇರೋದಲ್ವ. ಬಟ್ ನೆಕ್ಸ್ಟ್ ವಿಶಾಲ್ ಮಾರ್ಟ್ಗೆ ಹೋದ್ವಿ, ಬಟ್ ಅಲ್ಲೂ ನಾನೇ ಶಾಪಿಂಗ್ ಮಾಡಿದೆ, ಅಲ್ಲೂ ಅವಳಿಗೇನೂ ಇಷ್ಟ ಆಗಲಿಲ್ಲ. ಗಾಯ್ಸ್, ಈ ಮೇಡಮ್ಗೆ ಎಲ್ಲೆಲ್ಲೋ ಕರ್ಕೊಂಡೋದ್ವಿ, ಬಟ್ ಯಾವ ಜಾಗದಲ್ಲೂ ಏನೂ ತೊಗೊಳ್ಳಿಲ್ಲ. ಬಟ್ ಅವಳಿಗೆ ಅಂತ ಶಾಪಿಂಗಿಗೆ ಕರ್ಕೊಂಡೋಗಿ ನಾನು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಇಲ್ವಂತೆ. ಐಸ್ ಕ್ರೀಮ್ ಬೇಕಾದ್ರೆ ಐಸ್ ಬಾಗಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿದ್ದು. ನಾನು ನೆಕ್ಸ್ಟ್ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ತುಂಬ ಲೇಟಾಗಿ ಹೋಗಿತ್ತು. ಹೋದ ತಕ್ಷಣ ಮಲ್ಕೊಂಡ್ವಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.